ಸಭೆಯಲ್ಲಿ ಶಾಸಕ ಸಾರಾ ಮಹೇಶ್ ಡಿಸಿ ರೋಹಿಣಿ ಸಿಂಧೂರಿ ಮುಖಾಮುಖಿಯಾದ ಮೊದಲ ಸಭೆಯಲ್ಲೇ ಇಬ್ಬರಲ್ಲೂ ಸ್ಫೋಟಗೊಂಡ ಅಸಮಾಧಾನ. ಮಾಸ್ಕ್ ತೆಗೆದು ಮಾತಾಡಿ ಎಂದ ಸಾರಾ ಮಹೇಶ್, ತೆಗೆಯುವುದಿಲ್ಲ ಎಂದ ಡಿಸಿ. ನಿಮ್ಮನ್ನು ಸಭೆಗೆ ಕರೆಯದಿದ್ದರೂ ಬಂದಿರುವುದಕ್ಕೆ ಸಂತೋಷ ಎಂದು ಕುಟುಕಿದ ಸಾರಾ. ಶಾಸಕ ಡಿಸಿ ನಡುವೆ ಮಾತಿನ ಚಕಮಕಿ, ಸಭೆಯಿಂದಲೇ ನಿರ್ಗಮಿಸಿದ ಜಿಲ್ಲಾಧಿಕಾರಿ. ಒಂದೇ ಸಭೆಯಲ್ಲಿ ಶಾಸಕ ಸಾರಾ ಮಹೇಶ್ ಡಿಸಿ ರೋಹಿಣಿ ಸಿಂಧೂರಿ ಮುಖಾಮುಖಿಯಾದ ಮೊದಲ ಸಭೆಯಲ್ಲೇ ಇಬ್ಬರಲ್ಲೂ ಸ್ಫೋಟಗೊಂಡ ಅಸಮಾಧಾನ. ಮಾಸ್ಕ್ ತೆಗೆದು ಮಾತಾಡಿ ಎಂದ ಸಾರಾ ಮಹೇಶ್, ತೆಗೆಯುವುದಿಲ್ಲ ಎಂದ ಡಿಸಿ. ನಿಮ್ಮನ್ನು ಸಭೆಗೆ ಕರೆಯದಿದ್ದರೂ ಬಂದಿರುವುದಕ್ಕೆ ಸಂತೋಷ ಎಂದು ಕುಟುಕಿದ ಸಾರಾ. ಶಾಸಕ ಡಿಸಿ ನಡುವೆ ಮಾತಿನ ಚಕಮಕಿ, ಸಭೆಯಿಂದಲೇ ನಿರ್ಗಮಿಸಿದ ಜಿಲ್ಲಾಧಿಕಾರಿ. ಶಾಸಕ ಸಾರಾ ಮಹೇಶ್ ಮತ್ತು ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಇಂದು ಸಭೆಯೊಂದರಲ್ಲಿ ಮುಖಾಮುಖಿಯಾಗಿದ್ದು, ಹೀಗೆ ಮುಖಾಮುಖಿಯಾದ ಮೊದಲ ಸಭೆಯಲ್ಲೇ ಅವರಿಬ್ಬರ ನಡುವೆ ಅಸಮಾಧಾನ ಸ್ಫೋಟಗೊಂಡಿದೆ. ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಚುನಾಯಿತ ಪ್ರತಿನಿಧಿಗಳನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದ ಸಾರಾ ಮಹೇಶ್, ಪ್ರೋಟೋಕಾಲ್ ಅನುಸರಿಸದೆ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ ಎಂದು ನೇರ ಆರೋಪ ಮಾಡಿದರು. ಅಲ್ಲಿ ಕಾರ್ಪೊರೇಷನ್ ಕಮಿಷನ್ ಬರಕ್ಕೆ ಹೇಳಿದೀವಿ. ಅಲ್ಲಿ ಏನಾದ್ರು ನಿಮ್ಗೆ ಕಂಪಲ್ಸರಿಯಾಗಿ ಇಂಥ ವಿಚಾರ ಇದೆ ಅಂತ ಹೇಳಿದ್ರೆ ನಿಮ್ಗೆ ಬರಕ್ಕೆ ಹೇಳ್ತೀವಿ. ಇಲ್ಲೇ ಇದೆ ಸದ್ಯಕ್ಕೆ ಏನಿಲ್ಲ, ಬಂದಿದ್ರೆ ಸಂತೋಷ. ಇಂದು ಮೈಸೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಧಾನಮಂಡಲದ ಕಾಗದ ಪತ್ರಗಳ ಸಮಿತಿಯ ಸಭೆಯನ್ನು ಏರ್ಪಡಿಸಲಾಗಿತ್ತು. ಶಾಸಕ ಸಾರಾ ಮಹೇಶ್ ಅವರು ಸಮಿತಿಯ ಅಧ್ಯಕ್ಷರಾಗಿದ್ದು, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಆ ಸಭೆಗೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಸಹ ಆಗಮಿಸಿದ್ದು, ವೇದಿಕೆಯಲ್ಲಿ ಜಿಲ್ಲಾಧಿಕಾರಿಗೆ ಆಸನ ವ್ಯವಸ್ಥೆ ಮಾಡದ ಹಿನ್ನೆಲೆಯಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವ ಕುರ್ಚಿಯಲ್ಲೇ ಕುಳಿತರು. ಸಭೆ ಆರಂಭವಾದಾಗ ಮಾಸ್ಕ್ ಹಾಕಿಕೊಂಡೇ ಜಿಲ್ಲಾಧಿಕಾರಿ ಮಾತಿಗಾರಂಭಿಸಿದ್ರು. ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಾರಾ ಮಹೇಶ್, ನಿಮ್ಮ ಮಾತು ಕೇಳುತ್ತಿಲ್ಲ, ಮಾಸ್ಕ್ ತೆಗೆದು ಮಾತನಾಡಿ ಎಂದರು. ಅದಕ್ಕೆ ಪ್ರತಿಕ್ರಿಯಿಸಿದ ರೋಹಿಣಿ ಸಿಂಧೂರಿ, ಮಾಸ್ಕ್ ತೆಗೆದು ಮಾತನಾಡಬಾರದು, ಅದಕ್ಕಾಗಿ ನಾನು ಮಾಸ್ಕ್ ತೆಗೆಯುವುದಿಲ್ಲ ಎಂದು ಉತ್ತರಿಸಿದರು. ಅಷ್ಟೇ ಅಲ್ಲದೆ, ಈ ಸಭೆಯಲ್ಲಿ ನನಗೆ ಸಂಬಂಧಿಸಿದ ವಿಷಯಗಳ ಚರ್ಚೆ ಇಲ್ಲ, ಹಾಗಾಗಿ ನೀವು ಸಮ್ಮತಿಸಿದ್ರೆ ನಾನು ಸಭೆಯಿಂದ ನಿರ್ಗಮಿಸುತ್ತೇನೆ ಎಂದರು. ಆಗ ಸಾರಾ ಮಹೇಶ್, ನಿಮ್ಮನ್ನು ನಾವು ಸಭೆಗೆ ಕರೆದೇ ಇರಲಿಲ್ಲ, ಆದರೂ ತಾವು ಬಂದಿದ್ದೀರಿ, ಸಂತೋಷ. ಜಿಲ್ಲಾಧಿಕಾರಿಗಳಿಗೆ ಜಿಲ್ಲೆಯ ಯಾವುದೇ ಸಭೆಯ ಮಾಹಿತಿ ಕೊಡುವುದು ಕರ್ತವ್ಯ, ಅದಕ್ಕೆ ಮಾಹಿತಿ ಕೊಟ್ಟಿದ್ದೇವೆ ಅಷ್ಟೇ. ಮೈಸೂರಿಗೆ ಬಂದ ಕಾಗದ ಪತ್ರಗಳ ಸಮಿತಿಯನ್ನು ನೀವು ಸ್ವಾಗತಿಸಲಿಲ್ಲ, ಆದರೂ ಪರವಾಗಿಲ್ಲ, ಸಮಯ ಇದ್ದರೆ ಇರಿ, ಬೇರೆ ಕೆಲಸ ಇದ್ದರೆ ಹೋಗಿ ಎಂದು ಅಲ್ಲಿ ಕಾರ್ಪೊರೇಷನ್ ಕಮಿಷನ್ ಬರಕ್ಕೆ ಹೇಳಿದೀವಿ. ಅಲ್ಲಿ ಏನಾದ್ರು ನಿಮ್ಗೆ ಕಂಪಲ್ಸರಿಯಾಗಿ ಇಂಥ ವಿಚಾರ ಇದೆ ಅಂತ ಹೇಳಿದ್ರೆ ನಿಮ್ಗೆ ಬರಕ್ಕೆ ಹೇಳ್ತೀವಿ. ಇಲ್ಲೇ ಇದೆ ಸದ್ಯಕ್ಕೆ ಏನಿಲ್ಲ, ಬಂದಿದ್ರೆ ಸಂತೋಷ. ಅದರಲ್ಲಿ ನೀವು ಸಮಯ ಇದ್ರೆ ಇರ್ಬೋದು, ಸಮಯ ಇದ್ರೆ ಇದ್ರೆ ಬೇಕಾದ್ರೆ ಹೊರಟು. ತಮ್ಗೆ ಅವಶ್ಯಕತೆ ಇಲ್ದಿದ್ರೆ ಅವ್ರು ಪರ್ಮಿಷನ್ ಕೊಡಿ. ಬೇರೆ ಕೆಲಸ ಹೊರಟು. ಇದರಿಂದ ಅಸಮಾಧಾನಿತರಾದ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ, ಸಾರಾ ಮಹೇಶ್ ಅವರ ಮಾತು ಮುಗಿಯುತ್ತಿದ್ದಂತೆಯೇ ತಕ್ಷಣವೇ ಎದ್ದು ಸಭಾಂಗಣದಿಂದ ಹೊರ ನಡೆದರು. ಬೇಸರದಿಂದಲೇ ಕಾರು ಹತ್ತಿ ಜಿಲ್ಲಾ ಪಂಚಾಯಿತಿ ಆವರಣದಿಂದ ನಿರ್ಗಮಿಸಿದರು. 2019-20 ಸಾಲಿನ ವಾರ್ಷಿಕೋತ್ಸವ 2018-19 ಮತ್ತು 19-20 ಸಾಲಿನ ಲೆಕ್ಕಪರಿಶೋಧನಾ ವರದಿಗಳನ್ನು ವಿಧಾನಮಂಡಲಕ್ಕೆ ಸಲ್ಲಿಸುವುದು ವಿಳಂಬ ಆಗಿದೆ. ಅದಕ್ಕೆ ಕಾರಣ ಸಹಿತ ವಿವರಿಸಬೇಕು.